ಏ ಗುಬ್ಬಿ ಅದೇನೇ ಅದ ನೋಡಲ್ ನಾನು ನೋಡ್ತಾನೆ ನಿಂತೀನಿ. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ, ಏನಾರು ಬೈದು ಕೊಡ್ಲೆ ಮತ್ತೆ ನಂಗೆ ಯಾವಾಗಲೂ ಬೈತೀರಿ ಅಂತೀಯ. ಅಪ್ಪ ಅಮ್ಮನ ಹತ್ರ ದೂರ ಹೇಳ್ತೀಯ, ಬೈದೆ ಮತ್ತೆಂತ ಮಾಡೋದ? ಅವ್ ದಾಟ್ಗದ ಮೇಲೆ ನೀನು ಹೋಗಿದ್ರೆ ಏನಾಗ್ತಿತ್ತು ನೋಡೋಣ. ಅವ್ನು ಹಿಡ್ದು ಎಳ್ದು ನಿಲ್ಲಿಸ್ತೀಯಲ್ಲ, ಅವ್ನು ನಿಂತಿದ್ಕಾತು ಎಲ್ಲಾರು ಬಿದ್ದಿದ್ರೆ. ನೀನೋ ಹಂಗಿದ್ದವನೇ ಮಾರಯ್ಯ. ಹೊಲಕ್ಕೆ ಹೋಗಿ ಒಂದು ಕೆಲಸ ಮಾಡಿ, ಕೊಡೆ ಬೇಡ ಏನ ಕಳ್ರ, ಅಂತ ಒಂದೇನು ಬರೋಲ್ಲ ಮಳೆ. ನಾ ಸಾಯಂಕಾಲ ಬಸ್ಸಿನ ಹತ್ರಕ್ಕೆ ಬರ್ತೀನಿ. ಇಬ್ರಿಂದ ತಗೊಂಡು ಹೋದ್ರೆ ಸಾಕು, ಅಲ್ಲೇ ಇಡೀ ಹೇಳ್ತೀನಿ. ಇನ್ನು ಅದಕ್ಕೂ ಒಂದು ಜಗಳ ಶುರುವಾಗಿತ್ತು, ನಂದು ಅಂತ. ಬೇಡ, ತಗೊಂಡು ಹೋಗಿ, ಇಬ್ರು ತಗೊಂಡು ಹೋಗಿ ಕೈ ಹಿಡ್ಕೊಳ್ಳಿ ಇಬ್ರು. ಸಂಕ ದಾಟ್ಸಕ್ ಬರ್ಬೇಕಂದ್ರ ಅಲ್ಲಿ ಹೋಗೋದೇ ಬೇಡ, ನೀವು ಈಚೆ ಕಣ್ಣಿಂದಾನೇ ಹೋಗಿ. ಯಾಕೆ ಹಿಂಗ ಮಾಡ್ತಿರೋ ಹುಡುಗರು? ಅಲ್ಲ ಮರ, ಹುಡುಗರು ಹೋಗ್ತಾರೆ, ಬಲ್ರಿ ನೀವು ಒಳಗೆ ಬರ್ಲಿ ನೋಡೋಣ. ನೋಡಿದ್ರೆ ಇದೆ ಇವತ್ತೇ ಫಸ್ಟ್ ಹೋಗ್ತಾ ಇದಾರ ಸ್ಕೂಲಿಗೆ ಅನ್ಬೇಕು. ಅಷ್ಟು ಇದ್ದಿದ್ರೆ ಅಲ್ಲಿ ತನಕ ತಗೊಂಡೋಗಿ ಬಿಟ್ಟು ಬಂದಾರು ಬರ್ಬೇಕು. ಇಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀರಿ ಬಲ್ಲಿ, ಇಲ್ಲಿ ಒಳಗೆ ಬಲ್ಲಿ, ಕೆಲಸ ಒಂದು ಆಗ್ಲ ಮರ. ಬೇಗ ಒಂದು ಕೊಲೆಗಿಟ್ಟು ಆದರೆ ಪರತಕ್ಕರ ಮನೆಗೆ ಹೋಗಿ ಬರೋಣ ಅಂತ ಮಾಡಿದ್ದೆ ನಾನು. ಎಲ್ಲೂ ಬೈಲೇ ಹೊಲ್ಡಲ್ಲ, ಎಂತಕ್ಕೂ ನಂದೇ ಕೆಲಸ ಆಗಲ್ಲ. ಅಲೆಸದ್ರ ಬಂದೆ ಮರತೆ. ಈಗ ಅವಕ್ಕೆ ಅಂತ ಹೇಳದೆ ಇದ್ರೆ ಒಂದು ಅಲ್ಲಿ ತನಕನಾರು ಒಂಚೂರು ನೋಡ್ತಿರಕ್ಕಾಗ್ಲನೋ ಹುಡುಗರು ದಾಟ ಹೋಗೋ ತನಕ ಅಂತೀಯ. ಈಗ ನಿತ್ನಲ್ಲ ಹಿಂಗೆ ಹೇಳ್ತೀಯ. ಈಗ ನಾ ಎಂತಕ್ ನೋಡೋಣ ಒಳಗೆ? ಅಡುಗೆ ಮಾಡಿಕೊಡ್ಬೇಕು, ಉಸ್ತಡ್ಕಿ. ಇವತ್ತು ಅಡುಗೆ ಮಾಡಿಕೊಟ್ರೆ ಉರ್ಸಾವಧಿ ಅಡುಗೆ ಮಾಡಿಕೊಡ್ತಾನೆ ಇರ್ಬೇಕಾಗ್ತದೆ. ಒಳ್ಳೆ ಕತೆ ಆಯ್ತು. ಸುಮ್ಮನೆ ನಾ ಏನು ಹಿಂಗ್ಸ? ಅಲ್ಲ ಆಗಲಿ, ಒಂದು ಪಕ್ಷ ಉತ್ಸಾಹೋದೇನೆ ಅಡುಗೆ ಮಾಡ್ಕೊಡಂಗೆ ಆಗಲಿ. ಏನೀಗ ನಾನು ಕೂತ್ಕೊಂಡು ನಿಮ್ಮನ್ನು ಅಡುಗೆ ಮಾಡಿ ಅಂತ ಹೇಳಿದ್ದಲ್ಲ. ಒಬ್ಬಳೇ ಇದ್ದೀನಿ, ಒಂಚೂರು ಬಂದೆ ಅಂತಾರ ಇದು ಮಾಡಿ ಅಂತ ಮಾತಾಡ್ತೀರಿ ಮರ. ಹಬ್ಬ ಬೇಗ ಕೊಲೆಗಿಟ್ಟು ಒಂಚೂರು ಪರತಕ್ಕರ ಮನೆ ತನಕ ಹೋಗಿ ಬರ್ತೀನಿ. ಎಲ್ಲಿಗೂ ಹೋಗಲ್ಲ ನಾನು ಯಾವಾಗಲೂ. ಪರತಕ್ಕನ ಹಂಗೆ ಹೇಳ್ತಾರೆ, ನಾನೇ ಬರ್ಬೇಕು ಮರತಿ, ನೀ ನಮ್ಮನೆ ಬದಿ ಬರಲ್ಲ ಅಂತ. ಸಾರ್ನು ಹೇಳ್ತದಂತೆ, ಅವ್ರು ಸಾವುಕಾರಿಕೆನೇ ಮಾಡ್ತಾರೆ, ನೀವು ಮಾತ್ರ ಹೋಗ್ತಿರ್ತೀರಿ ಅಂತ. ಅವತ್ತೇ ಹೇಳಿದ್ದೆ ನಾನು. ಹಬ್ಬ ಇದು ಮೊನ್ನೆನೇ ನಿನ್ನೆ ಹೋಗಿ ಬರ್ಬೇಕಂತ ಮಾಡಿದೆ, ಎಲ್ಲ ಆಗಲ್ಲ. ಇವತ್ತು ಹೋಗಿ ಬರ್ತೀನಿ, ಉತ್ತಡ್ಕಿದ್ದೀನಿ. ನೋಡೋಣ, ನೀವು ಹೇಳ್ದಂಗೆ ಆಗಲಿ. ಉತ್ಸಾಹವದಿ ನಾನು ಅವ್ರ ಮನೆಗೆ ಹೋಗಿ ಬರೋಂಗೆ ಆಗಲಿ. ಅಲ್ಲ, ಈ ಕಡೆಯಿಂದ ಹೆರ್ಕೆ ಬತ್ತಿದ್ದೀಯಲ್ಲ, ನಮ್ಮ ತೋಟದವಯ್ಯನ ಭಾಳ ಕೊನೆಗೆ ಓಟಾಗಿ ಹೋದ್ರಿದ್ದು. ನಮ್ಮ ಕಡೆ ಹೋಗಿದ್ದ ಹೆಂಗೆ ಹೇಳೋ? ಮತ್ತೇನಿಲ್ಲ, ನಿನ್ನೆಲ್ಲ ಒಂದಿನ ತೋಟದ ಬದಿ ಹೋಗ್ಲ ನಾನು. ನೋಡಿದ್ರೆ ಇವತ್ತಿಷ್ಟು ಹೆರ್ಕಿ ಬತ್ತಿದ್ದಿ. ಯಾ ತೋಡ್ತಾವ ಅವ? ನಿಮ್ಮ ತೋಟದವೇನ ಕೊನೆ ಹೊಣ್ಣಾಗ್ಲ ನೋಡಿನ್ ನಾನು. ಅಲ್ಲ, ಈ ಮಾದಪ್ಪಣ್ಣಗೆ ಅಂತ ಆತ, ಅವನಿಗೆ ಹೋಗಿ ಅಂತ ಹಂಗೆ ಹೇಳ್ತಾ ಇದ್ದಾರೆ. ಥೂ ಮಾದಪ್ಪ ಮಾವ, ನೀವು ಸುಮ್ಮನಿರಿ. ಅದು ಎಂತಕ್ಕೆ ಹಂಗೆ ಮಾತಾಡ್ತೀರಿ ನೋಡೋಣ. ಅಡಿಕೆ ಕಾಯಿ ತಂದು ಕೂಡಲೇ ನಿಮ್ಮ ತೋಟನೇ ಅಂತಾನೆ ಲೆಕ್ಕನ. ನಮ್ಮ ತೋಟದಲ್ಲಿ ಯಾಕೆ ಓಟಾಗಿ ಉದುರ್ಲ? ಹೋಗಿ ನೋಡಿ ಅಲ್ಲಿ ಉದುರ್ಲ ಅಂತ. ನಾ ಏನು ಇವತ್ತು ಪೋಸ್ಟ್ ತಂದಿದ್ದ? ನೋಡಿ ಅಲ್ಲಿ ನಮ್ಮನೆ ಹತ್ರ ತಂದು ಒಣಸಿನಿ. ಸುಮ್ಮನೆ ಹಿಂಗೆ ಮಾತಾಡ್ತಿರ್ಬೇಡಿ. ಏನು ನಿಮಗೊಂದು ವಯಸ್ಸು ಹೋಗಿದ್ಯಾ ಅಂತಕ್ಕೇನು ಅಲ್ಲಿ ಇಲ್ಲ ಬುಡಿಲ್ಲ ಮಾತಾಡ್ತಿರ್ತಾರೆ. ಅಂಥದ್ದೇನು ಬರಲ್ಲ. ಈಗ ನಿಮ್ಮನೆ ತೋಟಕ್ಕೆ ಹೋಗಿ ಗೋಟಡ್ಕೆ ಕಾಯಿ ಹೆರ್ಕಿ ಬರೋಷ್ಟು ಎಲ್ಲ ತಾಮಸ್ಕಿಗೆ ಹೇಳಿದ್ದಲ್ಲದ. ಓ ಮಾರಾಯ, ಅದಕ್ಕೆ ಒಂದು ಸಿಟ್ಟು ಮಾಡ್ಕೊಂಡಾನ. ಸುಮ್ಮನೆ ಇಲ್ಲಿ ಹೋತಿದ್ದಲ್ಲ ಅಂತ ಹೇಳಿದೆ ಅಷ್ಟೇಯ. ಹೋಗ. ಹಾಂ, ನಾ ಸುಮ್ಮನೆ ಹೋಗಿದ್ರಿ. ಈಗ ನೀವು ಹೇಳಿದ್ದೆ ಹೌದು ಅಂತಿದ್ರಿ, ಆಚೆಗೆ ಹೋಗ್ಕೊಂಡು ಮತ್ತೆ ಇನ್ಯಾರ ಹತ್ರನಾರು ಹೇಳ್ತಿದ್ರಿ ಹಿಂಗೆ ತಗೊಂಡು ಹೋತಿದ್ದೆ. ನಾ ಹೇಳಿದ್ರು ಸುಮ್ಮನೆ ಹೋದ ಅಂತ. ಈಗ ತಿರುಗಿ ನಿಂತನಲ್ಲ, ಅದಕ್ಕೆ ತಮಾಸಿಗೆ ಅಂತ ಉಣ್ಸ್ಕಿಣಕ್ಕೆ ನೋಡ್ತಿದ್ದೀರಿ. ಇದನ್ನೆಲ್ಲ ಒಂದು ತಮಾಸಿಗೆ ಅಂತಾರ? ನೀವು ಯಾರ ಹತ್ರನಾರು ಇಟ್ಕೊಳ್ಳಿ ತಮಾಸ್ಕಿನ, ನನ್ನ ಹತ್ರ ಬೇಡ. ಇನ್ನೊಂದು ಸತಿ ಹಿಂಗೆಲ್ಲ ಹೇಳಬೇಡಿ. ನೀವು ಮಾತಾಡ್ದಿದ್ರು ಚಿಂತಿಕ್ಕಿಲ್ಲ. ತಮಾಸ್ಕಿನಂತೆ. ಏ ಪುರುಷೋತ್ನ, ಎಂತಕ್ಕೆ ಹಂಗೆ ಇದು ಮಾಡ್ತೀಯ? ಅವ್ರನ್ನೇನು ಇವತ್ತು ನೋಡ್ತೀಯ ನೀನ? ತಮಾಸ್ಕಿಗೆ ಹೇಳಿದ್ದವರು, ಅವ್ರ ವಯಸ್ಸಿಗಾರು ಒಂದು ಬೆಲೆ ಬೇಡನ? ಎಂತಕ್ಕೆ ಹಂಗೆ ಮಾತಾಡ್ತೀಯ? ನಿಮಗೆ ಎಂತಕ್ಕೆ ನೋಡೋಣ? ಎಂತ ವಯಸ್ಸು ಗುಂಡಪ್ಪಣ್ಣ? ವಯಸ್ಸಿಗೆ ಸರಿಯಾಗಿ ಮಾತಾಡಿದ್ರೆ ಆ ಮಾತಿಗೊಂದು ಬೆಲೆ. ಹಿಂಗಿದ್ದೆಲ್ಲ ಹೇಳ್ತಿರೋದ?
ಆತ ಈಗ ಹೋಗ ಮರೆ, ಏನೋ ಒಂದು ಹೇಳಿದ್ರು ತಮಾಸ್ಗಿ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಹೋಗ ಅವ್ರು ಮಾಡೋದು ಹಂಗೆ. ಹೋಗು ಹೋಗು, ನೀ ಮನೆಗೆ ಹೋಗು. ಮಾದಪ್ಪಣ್ಣ ಬಲ್ಲಿ ಇಲ್ಲೇ ಎತ್ಲದ್ ಹೊರಟ್ರೆ? ಅಲ್ಲ ನಿಮಗೆ ಎಂತ ಆತ್ರಿ, ಎಂತ ಕರಿತಿದ್ದೀರಿ? ಬಹುಶಃ ಅಂಗಡಿಗೆ ಹೋಗಾರೇನ, ಮನೇಲಿ ಎಂತ ತರಕ್ಕೆ ಹೇಳ್ಕೊಳ್ಸಾರ ಎಂತದ? ಇಲ್ಲಿ ಬಂದು ಮಾತಾಡ್ತಾ ಕೂತ್ರೆ ಅವ್ರಿಗೆ ಜ್ಞಾನೇ ಮರ್ತೋತದ ಪಾಪ. ಸೊ ಸುಮ್ಮನಿರು ಮಾರತಿ. ಈಗ ಹೇಳಿದ ಅವ್ರಿಗೆ ಕೇಳಿಸ್ತದೆ, ಕಿವಿಲ್ ಮಿಷಿನ್ ಇರ್ತದೆ. ಈಗ ಮೊದ್ಲಿನಂಗಲ್ಲ. ಅದಕ್ಕೆ ಒಂದು ಸಿಟ್ಟು ಮಾಡ್ಕೊಂಡ್ರೆ ಎಂತ ಮನೇಲಿ ಅಂಗಡಿಗೆ ಕಳಿಸ್ತಾರೆ. ಇವರೇ ಹೋಗ್ತಾ ಇದ್ದಾರೆ ಏನ, ಕೊಟ್ಟೆ ಗಿಟ್ಟೆ ತಗೊಳಕ್ ಹೋಗ್ತಾ ಇದ್ರೆ ಎಂತದ? ಬರಲಿ ಈಗ ಬಂದು ಒಂದು ಲೋಟ ಕಾಫಿ ಕುಡ್ಕೊಂಡು ಹೋದಕ್ಕೂ ಏನು ದಂಡ ಆಗ್ತದೆ? ನೀವು ಹೋಗಿ ಒಂದು ಲೋಟ ಕಾಫಿ ತಬ ಹೋಗು. ಬಲ್ಲಿ ನೀವು ಎಂತಕ್ಕೆ ಅವನ ಸುದ್ದಿ ಹಂಗೆ ಹೇಳಕ್ ಹೋಗಿದ್ರಿ? ಅಲ್ಲ ಗುಂಡಪ್ಪ, ತಮಾಸ್ಗಿಗೆ ಹೇಳಿದ್ದ ನಾನು. ಅವನ ಅಹಂಕಾರ ನೋಡ, ಮಗ ಕುಂದರ್ಸ್ಕೊಂಡು ಮಾತಾಡಿದ್ ನೋಡ್ದ. ಕೊಯ್ಯಲ್ಲಿ 4 ಕಾಸು ಆಗ್ಯದಲ್ಲ, ಹಂಗಾಗಿ ಏನು ಜಂಪ್ ಬಂದು ಒದ್ದದ ಅವನಿಗೆ. ಎಲ್ಲ ಜ್ಞಾನ ಮರ್ತೇ ಹೋಗ್ಯದ ಅವನಿಗೆ. ಒಂದೊಂದು ಸತಿ ನನ್ನ ಹತ್ರ ಬಂದು ದುಡ್ಡು ಇಸ್ಕೊಂಡು ಹೋಗ್ಯಾನ. ನಾನು ನಮ್ಮ ಪಾರ್ವತಿಗೂ ಹೇಳಲ್ಲ. ಎಷ್ಟು ಸರ್ಗಿ ನಾವಿಬ್ರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿವಿ ಗೊತ್ತಾನ ಇವನ್ ದಸೆಯಿಂದ. ಈಗ ತಮಾಸ್ಗಿ ಮಾಡ್ತೀನಿ ತಿರುಗಿ ಹೆಂಗೆ ಮಾತಾಡ್ಬಿಟ್ಟ ನೋಡು. ಮಾತಾಡ್ದಿದ್ರು ಚಿಂತಕ್ಕಿಲ್ಲಂತೆ. ಈಗ ಬೇಡಲ್ಲ, ಹೇಳೋಣ ಅಂತ ಜ್ಞಾನ ಮಾಡ್ಕೊಂಡೆ. ಈಗ ಮಾತಾಡೋದು ಬೇಡ ಎಂತ ಹೊರ್ಕೊತಿದ್ದಾಗ ನಾನು ಮಾತಾಡ್ಬೇಕಿತ್ತನೋ ಅಂತ. ಮತ್ತು ನೀನಲ್ಲಿ ಮಧ್ಯೆ ಬಂದು ಮಾತಾಡ್ದಲ್ಲ, ಯಾಕೆ ಅಂತ ಸುಮ್ಮನೆ ಹಾಕಿಂಡೆ. ಅವೇನು ಸಾಧಾರಣಕ್ಕಿಲ್ಲ ಬಿಡವ. ಆಗ್ಲಿ ಬಿಡಿ, ಅವು ಹಂಗಿದ್ದವು ಅಂತ ಗೊತ್ತಿದ್ಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು. ನಾನು ಅದಕ್ಕೆ ಅವ್ನಿಗೆ ಎಂತ ಎದ್ರೆ ಸಿಕ್ಕಿದ್ರು ಮಾತಾಡ್ಸಲ್ಲ ಈಗೀಗ. ಅಲ್ಲ ಎತ್ಲಾಗ ಹೊಲ್ಟ್ರಿ ಇಷ್ಟೊತ್ನಲ್ಲೇ? ಇಲ್ಲ, ಅಂಗಡಿ ಕಡೆ ಹೋಗೋಣ ಅಂತ ಹೊಲ್ಟೆ. ಹೆಂಗ ಒಂಚೂರು ಗೋಲ್ ಸಾರಿ ಇತ್ತಲ್ಲ ಇವತ್ತು, ಪಾಪಣ್ಣ ತಂದಾನೆ, ಸಾಕಾಗಲ್ಲ. ಹಂಗೆ ಕತ್ಲಿಗೆ ಇಟ್ಕೊಂಡೆ ಈಗೊಂದು ತಂದ್ಕೊಳ್ಳೋಣ ಅಂತ ನೋಡಿದೆ. ಅವ ಈಗ ಒಂದು ಕೊಟ್ಟೆ ಮೇಲೆ 10 ರೂಪಾಯಿ ಜಾಸ್ತಿ ತಗೋತಾನ. ಬೈತದೆ, ನಮ್ಮನೆ ಹೆಗ್ಗಿಡ್ತಿ ಎಂತಕ್ಕೆ ಸುಮ್ಮನೆ ದಂಡ ಮಾಡ್ತೀರಿ ಅಂತ. ಹಿಂಗೆ ಹರ್ಕತ್ತಿದ್ದಾಗ ಹೋಗೋದಷ್ಟೇ ನಾನು. ಓ, ಇವತ್ತು ಕೊಯ್ ಅಡ್ಗಿನೇ ಮಾಡ್ತಾರ ಅಂತ. ಎಂತ ಮೀನ್ ತಗೊಂಡ್ರ? ಮಾಡ್ಬೋಸಿ, ನನ್ನ ಹತ್ರ ಬಾಯಿ ಬಿಡ್ಸಕ್ ನೋಡ್ತಾನೆ. ಶಿಕಾರಿಗೆ ಹೋಗಿದ್ದಲ್ಲನ ಪಾಪಣ್ಣ. ನೀಲ ನೀನು ಹೋಗ್ಲನ? ಗನಗೆ ಸಿಕ್ಕವೆ ಒಂದು ಬರ್ಕ ಒಂದು ಕಬ್ಬಕ್ಕ ಎಲ್ಲ ಒಟ್ಟು ಮಾಡಿ ಹಂಗೆ 1.5 kg ಸಿಕ್ಕದೆ. 3 ಪಾಲು ಅಂತ ಲೆಕ್ಕ ಹಾಕಿದ್ನಪ್ಪ ನಾನು. ನಿಮ್ಮ ಮನೆಗೆ ಬರಲ್ಲ, ನನ್ನೇ ಬಾಯಿ ಬಿಡ್ಸಕ್ಕೆ ನೋಡ್ತಾನೆ. ಯಾರಿಗೂ ಹೇಳ್ಬೇಡಿ ಅಂದಾನೆ ಪಾಪಣ್ಣ. ಆಚೀಚೆ ಮನೆಯವರಿಗೆಲ್ಲ ಗೊತ್ತಾಗಂಗಿಲ್ಲ ಅಂತ. ನೀ ಕಡಿಕೆಲ್ಲಾರು ಹೇಳ್ಗಿಳಿಯ, ನಮ್ಮ ಮನೇಲಿ ಬಂದು ಹೇಳಿದ್ರು ಅಂತ. ಸುಮಾರು ದಿವಸ ಆಗಿತ್ತಲ್ಲ ಹೋಗದೆ. ಮೊನ್ನೆ ಅನಿಲ್ ಹುಡುಗ ಬಂದಾಗ ನಾನೇ ಹೇಳಿದ್ದೆ, ಅವು ಬುದ್ಧಿ ಇಟ್ಟಲ್ಲೇ ಹೋತವೆ, ಒಂಚೂರು ಎತ್ಲಗಾರು ಹೋಗ್ಬಾರ್ದನು ಅಂತ. ಹೋಗಿದ್ರು. ಹೊಡೆದಿದ್ಯಾ ಅನ್ನಯ್ಯ? ನಿಮ್ಮ ಕೋವಿಲ್ ಹೊಡೆದಿದ್ದ, ನಮ್ಮ ಕೋವಿಲ್ಲ? ಹೇಳಿದ್ರೆ ಈಗ ಅದೇ ಇದಾಗ್ತದೆ, ಬೇಡನ ಅಂತ ಹೇಳಲ್ಲ ಪಾಪ. ಇವರು ಸತ್ತಿಕ್ರಲ್ಲ ಹೇಳ್ತಾ ಇದ್ದಾರೆ ಶಿಕಾರಿ ಹೋಗಿದ್ದ ಅಂತ. ಏನು ಕಲಿ ಕಂಡುಬಿಟ್ರು. ನಂಗೊಂದು ಮಾತು ಹೇಳ್ದೆ ಇಬ್ಬರೇ ಹೋಗ್ಯಾರಲ್ಲ. ಒಂದು ಮಾತು ಅಬ್ಬಬ್ಬಬ್ಬಬ್ಬ. ಗೊತ್ತಾಗಬೇಕು, ಸೀತಕ್ಕೆ ಗೊತ್ತಾಗಬೇಕು. ಭರತಕ್ಕನ ಮನೆಗೆ ಹೋಗ್ಬೇಕು ಈಗ ಅಂತಿತ್ತು. ಹೋಗಿದ್ದು ನೋಡ್ಕಿತೀನಿ. ಎಲ್ಲಿಗೆ ಹೋಗೋದು ಬೇಡ. ಇನ್ಮೇಲೆ ಹೇಳ್ತೀನಿ. ಎಲ್ಲ ರಘುವೀರ್ ಗೌಡಂದೇ ಹುನ್ನಾರ, ಅವನದೇ ಹುನ್ನಾರ. ಬಹುಶಃ ಅವನು ಹೋಗಿದ್ದ ಅಂತ ಕಾಣ್ತದೆ ಜೊತೆಗೆ. ಹೆಂಗೆ ಇವೆರಡು ಕುರಿಗಳದಾವಲ್ಲ, ಮಾಡಿದ ಮೋಸತ್ತು ಮೊನ್ನೆ ತಗೊಂಡಾಗ ತುಂಬಬೇಕಿತ್ತು ಜೈಲಿಗೆ, ಆವಾಗಲೇ ಸರಿ ಆತಿತ್ತು. ಏನು ಉರಿತಾನೆ ಏನ ಸಾವುಕಾರ್ಕಿ ಒಂದಿನ ಇಳಿತದ ಕಾಲಲ್ಲಿ. ನೆಟ್ಟಗಿದ್ದಿದ್ದೊಬ್ಳು ಮಗಳು ಬಾಳ್ಮೆನೆ ಇದಾಕಿ ಕೂತದೆ. ಮತ್ತು ದುರ್ಬುದ್ಧಿ, ನನ್ನ ಕಂಡು ಹೊಟ್ಟೆ ಕಿಚ್ಚು ಮಾಡಿಸ್ತೀನಿ. ಇನ್ನು ಇವರಿಬ್ರನ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ದೀಯಾ? ಗೂಡಪ್ಪ ಎಂತ ಜ್ಞಾನ ಮಾಡ್ತಾನಿತ್ತ?
ಅಯ್ಯೋ ಸುಮ್ಮನೆ ಕೇಳಿದ್ ಮಾರಾಯ, ನಾನು ಯಾಕೋ ಇಲ್ಲಿ ಹೊಡೆದಿದ್ದು ಅಂತ. ನಿಮ್ದ್ರಲ್ಲಿ ಹೊಡೆದ್ರೆ ನಾನೇನು ಯಾರ ಹತ್ರ ಹೇಳಕ್ ಹೋಗಲ್ಲಪ್ಪ. ಬೇಡ ಬಿಡು, ನಮ್ದ್ರಲ್ಲೇ ಹೊಡೆದಿದ್ದು ಅಂತ ಅವೇನು ಗೊತ್ತಾಗ್ತದ ಯಾವ್ದ್ರಲ್ಲಿ ಹೊಡೆದಿದ್ದು ಅಂತ. ಸುಮ್ಮನೀರ ಹಿಂಗೆಲ್ಲ ಹೆದರ್ತಾ ಕೂತಂಗೋ ಇದು. ಈಗ ನೋಡ, ಇದು ಅಡ್ಕೆ ಸಸಿ ಒಂದು ಉತ್ತದ ಹೊಂದಿ ಬಂದ ಹಂಗೆಂಗೇನಲ್ಲ, ಹೊಂದಿ ಹೊಡಿಬಾರ್ದು ಅಂತಾರ. ಬರ್ತಾರ ಇಲ್ಲಿ ಸಹ ಮಾಡ್ಕೊಡಕ್ಕೆ, ಅವ್ರ ಮನೆ ಅಂಗಡಿ ಹೋಗಿ ಉತ್ಬೇಕು ಗೊತ್ತಾಗ್ತದ ಅವಾಗ. ನಾನು ಈ ಸತಿ ಫಾರೆಸ್ಟ್ನವ್ರು ಯಾರು ಬಂದ್ರೆ ಹೇಳ್ಬೇಕು ಅಂತ ಮಾಡೀನಿ. ಹಂಗಿದ್ರೆ ನಿಮ್ಮನೇಲಿ ಕೊಟ್ಟಾಕ ಸಾಕಿ ಅಂತ. ನಮ್ಮ ರೈತರ ಮಕ್ಕಳು ಗೋಳಿ ಅಂತ ಗೊತ್ತಾಗ್ತದ ಇವರಿಗೆ. ಹಂಗೊಂದೊಂದು ಹೊಡೆದ್ರೆ ಎಂತ ಆಗಲ್ಲ, ಸುಮ್ಮನಿರ್ ನೀನು. ಅಲ್ಲ ಅಲ್ಲ, ನಾನು ಬೇರೆ ಎಂತ ಜ್ಞಾನ ಮಾಡ್ತಿದ್ದೆ. ನಿಮ್ಮ ಮಗ ನಂಗೆ ಹೇಳಲ್ಲ ಮಾದಪ್ಪಣ್ಣ, ನಾ ಹೋಗ್ಲ ಶಿಕಾರಿಗೆ. ಅವ್ರವ್ರೇ ಎಲ್ಲ ದೋಸ್ತಗಳು ಒಂದಾಗ ಹೋಗ್ಯಾರೆ. ಈಗ ಯಾವ್ದೊಂದಾದ್ರೂ ನಂಗೆ ಹೇಳಲ್ಲ. ನೀವೇನೋ ಪಾಪ ಹಿಂಗೆ ಮೊದಲಿಂದ ಒಂದು ಒಡನಾಟ ಹಂಗಾಗಿ ಇದು ಮಾಡ್ತೀರಿ ಬಿಟ್ರೆ, ಅವರೆಲ್ಲ ಈಗ ದೊಡ್ಡವ್ರ ಮನೆಗೆ ಹೋಗ್ತಾರೆ. ನಮ್ಮಂಥವರೆಲ್ಲ ಕೊನೆಗೆ ಕಾಣಲ್ಲ. ಓ ಹೌದನಾ, ನಂಗೆ ಗೊತ್ತಿಲ್ಲ. ಮನ್ಸಿಗೆ ತಗೋಬೇಡ, ಸುಮ್ಮನಿರು. ಎಲ್ಲ ಗಡ್ಬಿಡಿಲಿ ಹೋದ್ರೆ ಏನೋ ಕಳ, ನಿಂಗೆ ಫೋನ್ಗಿನ್ ಬಂತೋ ಬರ್ಲೋ. ಯಾರ್ಯಾರು ಹೋಗಿದ್ದಂತ ನಂಗೂ ಸುಸಂದ್ರ ಗೊತ್ತಿಲ್ಲ. ಮೊನ್ನೆ ಅನಿಲ್ ಹುಡುಗನ ಹತ್ರ ಹೇಳಿದ್ನಲ್ಲ, ಹಂಗಾಗಿ ಇವರೇ ಹೋಗಿದ್ರೇನೋ ಅಂತ ಮಾಡಿದೆ. ಹಂಗೊಂದೊಂದೂವರೆ ಕೆಜಿ ಆಗಷ್ಟಿತ್ತ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಅಂತ ಏನು ಹೆಚ್ಚು ಕಮ್ಮಿ ಆಗ್ಯದ ಮರಯ್ಯ. ಥೋ, ನಾನು ಸುಮ್ಮನೆ ಬಂದ ಹೇಳಿನಿ ಅಂತ ಹೇಳ್ಬೇಡ ಎಲ್ಲಾರು. ಪಾಪಣ್ಣನ ಕೈಲಿ ಆತ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳಕ್ ಹೋಗಲ್ಲ. ನೀವು ಕೂತ್ಕೊಳ್ಳಿ, ಬನ್ನಿ ಒಂದು ಲೋಟ ಕಾಫಿ ಕುಡಿಬೋದು, ಬನ್ನಿ. ಬೇಡ ಬೇಡ ಕುಡಪ್ಪ, ನಾ ಈಗ ಕಾಫಿ ಕುಡಿಯಲ್ಲ. ಇಲ್ಲಿ ಕುಡಿಯೋಕೆ ನಮ್ಮನೇಲಿ ಹೆಗ್ಗಿಡ್ತೆ ತಗೊಬಂದ್ರು. ಕಾಫಿ ಕುಡಿತೀರನೋ ಅಂತ ಬೇಡ ಅಂದೆ. ಕಾಫಿ ಕುಡ್ದು ಕೂಡಲೇ ತಗೊಂಡ್ರೆ ಒಂಥರ ಆತದ. ಹಾಗಾಗಿ ನಾನು ಮೊದಲು ಕಾಫಿ ಕುಡ್ಕೊಳಲ್ಲ. ನಮ್ಮನೆ ಹೆಗ್ಗಿಡ್ತಿಗೆ ಗುಮಾನ್ ಬಂದು ಹೋತು ಕಾಫಿ ಬೇಡ ಅಂದಕ್ಕೋ. ಕಾಫಿ ಹಾಕ್ಬೇಡ ಕಾಫಿ ಹಾಕ್ಬೇಡ ಅಂತ ಗೊತ್ತಾಯಿತು. ನಾ ಹಿಂತಿರ್ಗಿ ನೋಡೋಕ್ಕೆ ಹೋಗ್ಲ, ಬೊತ್ತ ಹಾಕ್ಕಿಂಡೆ. ಈಗ ಹೋದ ಕೂಡಲೇ ಗೊತ್ತಾಗ್ತದೆ ಇಂಥಲ್ಲಿಗೆ ಹೋಗಿದ್ರಿ ಅಂತ. ಕೇಳ್ರೆ ಕೇಳ್ಕಿಡ್ಲಿ. ಪೂರ್ತಿ ಇವ್ರು ಆಣ್ಕಿಲ್ಲ ಇರೋಕ್ಕಾಗಲ್ಲ. ಆದರೂ ಗುಂಡಪ್ಪ, ನಾ ಇಲ್ಲಿ ಬಂದು ಶಿಕಾರಿ ಸುದ್ದಿ ಹೇಳಿದ್ ನಿನ್ನ ಹಿಡ್ತಿ ಕೈಯಲ್ಲಿ ಎಲ್ಲಾರು ಹೇಳ್ಗಿಳಿಯೋ. ಅದಕ್ಕೆ ಗೊತ್ತಾದ್ರೂ ಮತ್ತೇನಿಲ್ಲ. ನಮ್ಮ ಪಾರತ್ ಹೆಗ್ಗಿಡ್ತಾರೆ ಗೊತ್ತಾತಂತಾನೆ ಲೆಕ್ಕ. ಅವ್ರವ್ರು ಭಾಳ ಕ್ಲೋಸ್ ಅದಾರ. ಯಾವುದೊಂದಾದ್ರೂ ಒಬ್ರಿಗೊಬ್ರು ಹೇಳ್ಕಿತಾರೆ. ಇಲ್ಲ ಇಲ್ಲ ಮಾದಪ್ಪಣ್ಣ, ನಾನೇನು ಹೇಳಕ್ ಹೋಗಲ್ಲ, ಇದ್ರ ಹತ್ರನೂ ಹೇಳಲ್ಲ. ನೀವು ಅದಕ್ಕಾಗಿ ಏನು ತಲೆ ಕೆಡ್ಸ್ಕಿಬೇಡಿ. ಹಂಗಾರೆ ನೀವೀಗ ಕಾಫಿ ಕುಡಿಯಲ್ಲ. ನಾಳೆ ಬುಲ್ಲಿ ಈ ಕಡೆ ಆತ. ಸೀತಾ, ಮಾದಪ್ಪಣ್ಣ ಕಾಫಿ ಕುಡಿಯಲ್ಲಂತೆ. ಬೇಡ, ಕಾಫಿ ಕಾಸೋದು ಬೇಡ ಬಿಡು. ಅಲ್ಲ, ಕಾಸು ಆಗ್ಯದ್ರಿ. ತತ್ತೀನಿ ಒಂಚೂರು ಕುತ್ಕೊಳಕ್ ಹೇಳಿ. ಬೇಡೆ ಬೇಡಂತ, ಅವ್ರಿಗೆ ಕುಡಿಯಲ್ಲಂತೆ. ಈಗಷ್ಟೇ ಕುಡ್ಕೊ ಬಂದಿದ್ದಂತೆ. ಅಲ್ಲ ಗುಂಡಪ್ಪ, ನೀನು ಹಿಡ್ತಿ ಒಳಗೆ ಇತ್ತಾನ? ನಾವು ಹೇಳಿದ್ದೆಲ್ಲ ಅಲೇಸ್ಕಿತ್ತ ಹೆಂಗೋ ಮಾರಯ್ಯ. ಇವತ್ತು ನಾನು ಗಿರಚಾರೇ ಸರಿ ಇಲ್ಲ. ಹೋದಲ್ ತನಕ ಹಿಂಗೆ ಆತಾದೆ. ಅವೊಬ್ಬ ನೋಡು ಗನಾಗ್ ಮಾತಾಡ್ತಿದ್ದವ್ ತಮಾಸ್ಕಿ ಮಾಡಿದಕ್ಕೆ ಏನು ಇದ್ರ ಹತ್ರ ಕೊಟ್ಟಿದ್ದೆ ಅಂದ್ರೆ ಹಂಗಿಂಗೇನಲ್ಲ. ಎಲ್ಲಿ ನೋಡಿದ್ರೆ ಶಿಕಾರಿಗೆ ನೀನು ಹೋಗಿಯ ಅನ್ಕೊಂಡು ನಾನು ಹೇಳಕ್ಕೆ ಬಂದೆ. ಅಂತ ಸುಮ್ಮನೆ ಅಂಗಡಿಗೆ ಹೋಗೋದೇ ಬೇಡ ಏನ ಮಾರಯ್ಯ. ಅಲ್ಲಿನ ಏನಾಗ್ತದ ಎಲ್ಲ ಏನು ಇದಾಕಿರ್ತಾರೆ ಅಲ್ಲಿ. ಮಾತಿಗೆ ಮಾತಾಡಿ ಬೇಡ, ನಾ ಸೀದಾ ಮನೆಗೆ ಹೋಗ್ತೀನಿ. ಆಗ್ಲತ್ಲಾಗ ಇವತ್ತಿಗೆ ಅದೇ ಸಾಕು. ಓ, ನಮ್ಮನೆಗೆ ಹುಡ್ರಿ ಏನಿತ್ಲಾಗ ಗೊತ್ತಾ ಇದಾರಲ್ಲ, ಕೊಯ್ಯಲ್ಲಿ ಅಂಥದ್ದು ಹಿಡ್ಕೊಂಡನಲ್ಲ.